ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 2 ಡೇಸ್ ಕೆಳಗಡೆ KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗಿರುವಂಥ ಕ್ಯಾಂಡಿಡೇಟ್ಸಿನ ಲಿಸ್ಟ್ನ ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ನಾನು ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸಿರ್ತೀನಿ. ಬಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಅಥವಾ ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೊಂದು 2-3 ಅವರ್ಸ್ ಒಳಗಡೆ ಆ ಡಾಕ್ಯುಮೆಂಟ್ನ ಅಫಿಷಿಯಲ್ ವೆಬ್ಸೈಟಿಂದ ರಿಮೂವ್ ಮಾಡಿರ್ತಾರೆ. ಸೊ ಅಲ್ಲಿಂದ ರಿಮೂವ್ ಮಾಡಿದ್ದೊಂದು 2 ಡೇಸ್ಗೆ ಅಂದರೆ ಇವತ್ತು ಅದೇ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿಬಿಟ್ಟು ಇದೊಂದು KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಆ ಒಂದು ಡಾಕ್ಯುಮೆಂಟ್ನ ನೀವು KPCL ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾಗಿದ ನಂತರ ಅದೇ ಡಾಕ್ಯುಮೆಂಟ್ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ನ ಯಾವೆಲ್ಲ ಕ್ಯಾಂಡಿಡೇಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದಾರೆ ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಅವೆಲ್ಲವೂ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಗೆ ಕ್ಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡೋಣ ಡಾಕ್ಯುಮೆಂಟ್ ವೆರಿಫಿಕೇಷನಿನ ಆ ಒಂದು ಲಿಸ್ಟು ಯಾವ ಥರ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ. ಅದಾಗಿ ನಂತರ ಇನ್ನೊಂದು ಎಕ್ಸ್ಟ್ರಾ ಸರ್ಕ್ಯುಲರ್ ಬಿಟ್ಟಿದ್ದಾರೆ ಅಂತ ಹೇಳಿದೆ. ಆ ಒಂದು ಸರ್ಕ್ಯುಲರ್ ಏನು ಇನ್ಫಾರ್ಮೇಷನ್ ಹೇಳುತ್ತೆ, ಅದಾಗಿ ನಂತರ ಅದರೊಳಗಡೆ ಏನು ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗಿರುವಂಥ ಕ್ಯಾಂಡಿಡೇಟ್ಸ್ಗೆ ಆ ಡಾಕ್ಯುಮೆಂಟಿಂದ ಏನು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ನೋಡೋಣ. ಸೊ ಪ್ರೀವಿಯಸ್ ಆಗಿ ನಮಗೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು 2 ಡೇಸ್ ಕೆಳಗಡೆ, ಆ ಡಾಕ್ಯುಮೆಂಟು 1:2 ಇತ್ತು. ಅದಾಗಿ ನಂತರ ಆ ಡಾಕ್ಯುಮೆಂಟಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟು, ಯಾವ ದಿನ ಅಟೆಂಡ್ ಮಾಡಬೇಕು, ಅದಾಗಿನ ನಂತರ ಅವರ ಮಾರ್ಕ್ಸ್ ಥರ ಏನೂ ಬಿಟ್ಟಿರಲಿಲ್ಲ. ಅದಾಗಿ ನಂತರ ಅವರ ಜನ್ಮದಿನಾಂಕ ಅಂದರೆ ಡೇಟ್ ಆಫ್ ಬರ್ತು, ಯಾವ ಡೇಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಮಾಡಬೇಕು. ಅದಾಗಿ ನಂತರ ಇನ್ನೊಂದು ಸರ್ಕ್ಯುಲರ್ ಬಿಟ್ಟಿದ್ರು. ಆ ಸರ್ಕ್ಯುಲರ್ ಏನಂತ ಹೇಳಿದ್ರು, ಏನೆಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು, ಅದಾಗಿ ನಂತರ ಯಾವ ಸೆಂಟ್ರಿಗೆ ಇವರು ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಳ್ಬೇಕಂತೇಳಿ ಎಲ್ಲ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದರು. ಈಗ ಈ ಅಪ್ಡೇಟೆಡ್ ಡಾಕ್ಯುಮೆಂಟಲ್ಲಿ ಏನು ಬದಲಾವಣೆ ಕಾಣಬಹುದು ಅಂತೇಳಿ ನಾನು ನಿಮಗೆ ಡಾಕ್ಯುಮೆಂಟ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಡಾಕ್ಯುಮೆಂಟು 1:2 ಲಿಸ್ಟಲ್ಲಿ ಬಿಟ್ಟಿರುವಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಪ್ರೀವಿಯಸ್ ಆಗಿ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಅದನ್ನು 1:2 ಆಗಿರುತ್ತೆ. ಈಗ ಏನು ಅಪ್ಡೇಟೆಡ್ ಡಾಕ್ಯುಮೆಂಟ್ ಬಿಟ್ಟಿದ್ದಾರೆ ಇದನ್ನು 1:2 ಆಗಿರುತ್ತೆ. ಬದಲಾವಣೆ ಏನು ನೋಡ್ಬೋದು ಅಂತಂದರೆ, ಆ ಒಂದು ಹಳೆ ಡಾಕ್ಯುಮೆಂಟಲ್ಲಿ ಆಲ್ಫಾಬೆಟಿಕಲ್ ಮ್ಯಾನರಲ್ಲಿ ಏನು ಮಾಡಿದ್ರು, ಕ್ಯಾಂಡಿಡೇಟ್ಸ್ ನೇಮ್ನ ಮೆನ್ಷನ್ ಮಾಡಿದ್ರು ಬ್ರಾಂಚ್ ವೈಸ್. ಬಟ್ ಈ ಡಾಕ್ಯುಮೆಂಟಲ್ಲಿ ಕ್ಯಾಂಡಿಡೇಟ್ ನೇಮು ಆಲ್ಫಾಬೆಟಿಕಲ್ ಮ್ಯಾನರಲ್ಲಿ ಬರದೆ ಮಾರ್ಕ್ಸ್ ವೈಸು ಜೊತೆಗೆ ಕ್ಯಾಟಗಿರಿ ಕೊಟ್ಟಿದ್ದಾರೆ. ಅದಾಗಿ ನಂತರ ಯಾವ ಕ್ಯಾಟಗಿರಿಯಲ್ಲಿ ಇವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ 1:2 ಲಿಸ್ಟಲ್ಲಿ ಅನ್ನೋದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಾಗಿ ನಂತರ ಪ್ರೀವಿಯಸ್ ಆಗಿ ನಾವು EC ಕ್ಯಾಂಡಿಡೇಟ್ಸು ಇದಾರಾ ಇಲ್ಲ ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಈ ಒಂದು ಲಿಸ್ಟಲ್ಲಿ EC ಕ್ಯಾಂಡಿಡೇಟ್ಸ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅವ್ರದ್ದಂತ ಹೇಳಿ ಸಪ್ರೇಟಾಗಿ ಬಿಟ್ಟಿಲ್ಲ. ಟ್ರಿಪಲ್ ಇ ಅಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ದು ಲಿಸ್ಟ್ ಏನಿದೆ ಅದೇ ಲಿಸ್ಟಲ್ಲಿ EC ಕ್ಯಾಂಡಿಡೇಟ್ಸ್ದನ್ನ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಆ ಒಂದು ಲಿಸ್ಟ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು EC ಕ್ಯಾಂಡಿಡೇಟು, ಯಾರು EC ಕ್ಯಾಂಡಿಡೇಟ್ ಅಲ್ಲ ಅಂತೇಳಿ. ಸೊ ಭಾಳಷ್ಟು ಕನ್ಫ್ಯೂಷನ್ಸು ಪ್ರೀವಿಯಸ್ ಡಾಕ್ಯುಮೆಂಟಲ್ಲಿ ಅರೈಸ್ ಮಾಡಿತ್ತು. ಈ ಒಂದು ಡಾಕ್ಯುಮೆಂಟಲ್ಲಿ ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗೋಗಿದೆ. ಸೊ ನಿಮಗೆ ಈ ಡಾಕ್ಯುಮೆಂಟ್ನ ನೋಡಿದ ನಂತರ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನ್ನ ಕಡೆಯಿಂದ ಆದಷ್ಟು ನಿಮಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ ಯಾವುದ್ರದ್ದು KPCLದು ಅಥವಾ ಇನ್ನಿತರ ಬೇರೆ ಎಕ್ಸಾಮ್ಗಳದ್ದು ನಿಮಗೆ ನಾನು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈಗ ಡಾಕ್ಯುಮೆಂಟ್ ಕಡೆಗೆ ನೋಡೋಣ. ಸೊ ಡಾಕ್ಯುಮೆಂಟ್ ನೋಡೋದಕ್ಕೆ ಈ ರೀತಿಯಲ್ಲಿದೆ ನೋಡಿ. ಇದು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟಿಂದಾಗಿರುತ್ತೆ. ಇದು JE ಸಿವಿಲ್ದಾಗಿರುತ್ತೆ. ಇದು ಯಾವ ರೀಜನ್ ಅಂದರೆ HK ರೀಜನ್ದಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಇದೊಂದು ಟೈಮಿಂಗ್ ಕೊಟ್ಟಿದ್ದಾರೆ, ಮಾರ್ನಿಂಗ್ 10 AM to 1 PM. ಅಂದರೆ ಈ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸು DVಗೆ ಹೋಗಬೇಕಾಗುತ್ತೆ. ದಿನಾಂಕನೂ ಕೊಟ್ಟಿದ್ದಾರೆ 27ನೇ ತಾರೀಕು ಜನವರಿ 2026. ಸೊ 27th ಜನವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಈ ಎಲ್ಲ ಕ್ಯಾಂಡಿಡೇಟ್ಸ್ಗೆ. ಸೊ ಡೇಟ್ ಆಫ್ ವೆರಿಫಿಕೇಷನ್ ಆ್ಯಂಡ್ ಮಾರ್ನಿಂಗ್ ಸೆಷನ್ ಅಥವಾ ಆಫ್ಟರ್ನೂನ್ ಸೆಷನ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ಯಾವ ಲೊಕೇಶನ್ಗೆ ಹೋಗಬೇಕು, ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಆ ಡಾಕ್ಯುಮೆಂಟ್ಸ್ ಜೊತೆಗೆ ಇನ್ನೂ ಏನಾದರೂ ಕ್ಯಾರಿ ಮಾಡಬೇಕಂತೇಳಿ ಇದೇ ಥರ ಈ ಕಂಪ್ಲೀಟ್ ಆಗಿದ ನಂತರ ನೋಡೋಣ. ಸೊ ನೋಡಿ, ಇಲ್ಲಿ ನಿಮಗೆಲ್ಲ ಕೊಟ್ಟಿರಬೇಕು. ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಆಗೂ ಈ ಒಂದು ಡಾಟಾ ಅವೈಲೇಬಲ್ ಇತ್ತು. ಅದಾಗಿ ನಂತರ ಕ್ಯಾಂಡಿಡೇಟ್ ನೇಮು ಇದನ್ನು ಅವೈಲೇಬಲ್ ಇತ್ತು ಪ್ರೀವಿಯಸ್ ಡಾಕ್ಯುಮೆಂಟಲ್ಲಿ. ಡೇಟ್ ಆಫ್ ಬರ್ತ್ ಆಫ್ ದಿ ಕ್ಯಾಂಡಿಡೇಟು ಅದನ್ನು ಅವೈಲೇಬಲ್ ಇತ್ತು. ಇದು ಅಬ್ಸೆನ್ಸ್ ಇತ್ತು. ಸೊ ಕ್ಯಾಟಗಿರಿ, ಸೊ ಆ್ಯಕ್ಚುಯಲ್ ಕ್ಯಾಟಗಿರಿ ಏನು, ಅವ್ರಿಗೆ ಅಲಾಟ್ ಆಗಿರುವಂಥ ಕ್ಯಾಟಗಿರಿ ಯಾವುದು, ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇದು ಆ್ಯಕ್ಚುಲಾಗಿ ಕ್ಯಾಂಡಿಡೇಟಿನ ಕ್ಯಾಟಗಿರಿ ಆಗಿರುತ್ತೆ. ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿರುವಂಥ ಯಾವ ಕ್ಯಾಟಗಿರಿಯಲ್ಲಿ ಕರೆದಿದ್ದಾರೆ ಅಂದರೆ GM ಕ್ಯಾಟಗಿರಿಯಲ್ಲಿ ಕರೆದಿರ್ತಾರೆ. ಸೊ ಅವ್ರು ತೊಗೊಂಡಿರುವಂಥ ಸ್ಕೋರ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಆಗಿ ಇವೆರಡು ಡಾಟಾ ಮಿಸ್ಸಿಂಗ್ ಇತ್ತು, ಈ ಡಾಟಾ. ಸೊ ಈಗ ಈ ಡಾಟಾನ ಇನ್ಕ್ಲೂಡ್ ಮಾಡಿದ್ದಾರೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇದೊಂದು ಕನ್ಫ್ಯೂಷನ್ ಇತ್ತು. ಈಗ ಈ ಕನ್ಫ್ಯೂಷನು ಅವಾಯ್ಡ್ ಮಾಡಿದ್ದಾರೆ. ಸೊ ನಿಮಗೆ ಇದರೊಳಗಡೆ ಇರೋ ಕ್ಯಾಂಡಿಡೇಟ್ಸ್ ಲಿಸ್ಟ್ ಎಲ್ಲ ಚೆಕ್ ಮಾಡಿ, ಕ್ಯಾಂಡಿಡೇಟ್ಸ್ ನೇಮೆಲ್ಲ ಚೆಕ್ ಮಾಡಿ. ಪ್ರೀವಿಯಸ್ ಆಗಿ ನನಗೆ ಯಾರೋ ಒಬ್ಬರು ಮೆನ್ಷನ್ ಮಾಡಿದರು, ಸರ್ ಈ ಒಂದು ಮಾರ್ಕ್ಸ್ ಲಿಸ್ಟಲ್ಲಿ ಕೆಲವು ಕ್ಯಾಂಡಿಡೇಟ್ಸ್ನ ಹೆಸರು ಇಲ್ಲ, ಬಟ್ ಈ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ನೋಡಿ, ನಿಮ್ಗೆ ಆ ಥರ ಯಾವುದಾದ್ರೂ ಕ್ಯಾಂಡಿಡೇಟಿನ ಡೌಟ್ ಇತ್ತು, ಏನಾದ್ರು ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಿಮಗೂ ಆ ಥರ ಏನಾದರೂ ವ್ಯಕ್ತಿಗಳು ಅಲ್ಲಿ ಇಲ್ಲ ಬಟ್ ಇಲ್ಲಿ ಬಂದಿದ್ದಾರೆ ಅನ್ನೋದಿತ್ತಂದರೆ KPCL ಗಮನಕ್ಕೆ ತೊಗೊಂಬನ್ನಿ. ಸೊ ಆದರೆ ಮಾಡೋದ್ರಿಂದ ನಿಮಗೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಕೊಂಡಂಗೆ ಆಗುತ್ತೆ. ಆದಷ್ಟು
ಬೇರೆ ಕ್ಯಾಂಡಿಡೇಟ್ಸ್ ಇದ್ರೊಳಗೆ ಬರ್ದಂಗೆ ಇರುತ್ತೆ. ಸೊ ಇದರೊಳಗಡೆ ಬಂದಿರೋದೆಲ್ಲ ಫೈನಲಿಸ್ಟಲ್ಲಿ ಅಂದರೆ ಸ್ಕೋರ್ ಲಿಸ್ಟ್ ಏನು ಬಿಟ್ಟಿದ್ರಲ್ಲ ಆ ಡಾಕ್ಯುಮೆಂಟಲ್ಲಿ ಹೆಸರು ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಯಾಕಂದರೆ ಆ ಡಾಕ್ಯುಮೆಂಟ್ ಕೂಡ ಕೆ ಇ ಎ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ಅದನ್ನೆಲ್ಲ ಚೆಕ್ ಮಾಡ್ಕೊತ ಹೋಗ್ಬೋದು. ಸೊ ನೋಡಿ ಇಲ್ಲಿ ಇದು ಯಾವ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಅಂದರೆ 1:3 ಕೊಟ್ಟಿಲ್ಲ, 1:2 ಕೊಟ್ಟಿದ್ದಾರೆ. ಅಂದರೆ ಒಂದು ವೇಕೆನ್ಸಿಗೆ 2 ಮೆಂಬರ್ಸ್ನ ಕಾಲ್ ಮಾಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಬೇರೆ ಎಲ್ಲ ಉಳಿಕಿರೋ ಎಲ್ಲ ಡಿಪಾರ್ಟ್ಮೆಂಟ್ಸ್ ನೋಡ್ಬೋದು. ಇದನ್ನು JE ಸಿವಿಲೇ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಕೊಟ್ಟಿದ್ದಾರೆ. ಓವರಾಲ್ ಆಗಿ ನಿಮಗೆ ಪೇಜಸ್ಸು 50 ಪೇಜಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 50 ಪೇಜಸ್ ಇದೆ. ಈಗ ನಾವು 3rd ಪೇಜಲ್ಲಿ ಇದ್ದೀವಿ. ಸೊ ಇದೇ ರೀತಿಯಲ್ಲಿ ನೀವು ಎಲ್ಲ ಚೆಕ್ ಮಾಡ್ಕೊಳ್ತಾ ಹೋದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ನಿಮ್ಗೆ ಅವೈಲೇಬಲ್ ಇರುತ್ತೆ. ನಾನು ಇಲ್ಲಿ ನಿಮಗೆ ಮೇಯ್ನಾಗಿ ತೋರಿಸಬೇಕಾಗಿರೋದು ಯಾವುದಂದರೆ EE EC ಡಿಪಾರ್ಟ್ಮೆಂಟ್ ಅವ್ರದ್ದು ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ನಾನು ನಿಮ್ಗೆ ತೋರಿಸ್ಬೇಕು. ಅದನ್ನೊಂದು ಸಲ ತೋರಿಸ್ಬಿಡ್ತೀನಿ. ಅದು ನೋಡಿದ್ರೆ ಅದು ತೋರಿಸಿದ್ರೆ ನಿಮ್ಗೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. EC ಅವ್ರದ್ದು ಯಾಕಂದರೆ ಪ್ರೀವಿಯಸ್ ಡಾಕ್ಯುಮೆಂಟಲ್ಲಿ ECA ಕ್ಯಾಂಡಿಡೇಟ್ಸಿನ ಒಂದು ಲಿಸ್ಟು ಅಥವಾ ಹೆಸರುಗಳೇ ನಿಮ್ಗೆ ನೋಡೋಕ್ಕಾಗ್ತಿರಲಿಲ್ಲ. ಈಗ ಈ ಲಿಸ್ಟಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಇದು JE ಎಲೆಕ್ಟ್ರಿಕಲು. ಸೊ ನಾನು ನಿಮ್ಗೆ ಹೇಳಿದಂತೆ JE ಎಲೆಕ್ಟ್ರಿಕಲಿನ ಒಂದು ಏನು ಲಿಸ್ಟ್ ಇದೆ ಅದರಲ್ಲೇ EC ಅವ್ರದ್ದು ಕೂಡ ಬಿಟ್ಟಿದ್ದಾರೆ ಅಂತ ಹೇಳಿದೆ. ನೋಡಿ ಫಸ್ಟ್ ನೇಮ್ ಏನಿದೆ ಲತೀಶ್ ವೈ ಅಂತ ಇದೆ. ಸೊ ಇವರು GM ಕ್ಯಾಟಗರಿ ಇರೋದು ಆ್ಯಕ್ಚುಯಲ್ ಕ್ಯಾಟಗರಿ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಅಲಾಟ್ ಆಗಿರುವಂಥ ಕ್ಯಾಟಗರಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಕ್ಯಾಟಗರಿಯಲ್ಲಿ ಕರೆದಿದ್ದಾರೆ ಅಂತ ಕೇಳಿದ್ರೆ GM ಕ್ಯಾಟಗರಿಯಲ್ಲಿ ಕರೆದಿರ್ತಾರೆ ಇವ್ರನ್ನ. ಇವರ ಡಿಪಾರ್ಟ್ಮೆಂಟ್ ನೋಡಿ EC ಡಿಪಾರ್ಟ್ಮೆಂಟ್. ಸೊ ಇವರ ಸ್ಕೋರ್ ನೋಡಿ 83.004 ಇವ್ರದ್ದು ಸ್ಕೋರ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ಸ್ಕೋರ್ ಇವ್ರದ್ದಾಗಿರುತ್ತೆ. ಅದೇ ರೀತಿಯಲ್ಲಿ ಎರಡನೇ ಕ್ಯಾಂಡಿಡೇಟ್ ನೋಡಿ ಇವ್ರದ್ದು ಜನರಲ್ ಮೆರಿಟು, ಇವ್ರದ್ದು EC ಡಿಪಾರ್ಟ್ಮೆಂಟ್ ಇರಲ್ಲ. ಇದೇನಿದೆ ಇವ್ರದ್ದು ಆ್ಯಕ್ಚುಲಾಗಿ ಇದೇನಿದೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಆ ಕ್ಯಾಂಡಿಡೇಟ್ EC ಇದ್ದಾರೆ ಅಂದರೆ ಈ ಥರ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಪಾಂಡುರಂಗ ವೈ ಇವರು EC ಡಿಪಾರ್ಟ್ಮೆಂಟ್ ಅವ್ರದ್ದಾಗಿರುತ್ತೆ. ಲತೀಶ್ ವೈ ಇವ್ರದ್ದು EC ಆಗಿರುತ್ತೆ. ಇನ್ನು ಉಳಿಕಿರೋ ಕ್ಯಾಂಡಿಡೇಟ್ಸ್ ಎಲ್ಲ ಈ EE ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಇನ್ನೊಂದು ಯಾವುದಿದೆ ರಾಘವೇಂದ್ರ, ಇದು EC ಡಿಪಾರ್ಟ್ಮೆಂಟು. ಸಿಮಿಲರ್ ಆಗಿ ಇಲ್ಲಿ ಇನ್ನೊಂದಿದೆ ನೋಡಿ ಗಣಪತಿ, ಇದನ್ನು EC ಡಿಪಾರ್ಟ್ಮೆಂಟು. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದಿದೆ ಅಶೋಕನ ಅಂಕೋಶ ಇವ್ರದ್ದು EC ಡಿಪಾರ್ಟ್ಮೆಂಟ್. ಸೊ ಈ ರೀತಿಯಲ್ಲಿ EC ಡಿಪಾರ್ಟ್ಮೆಂಟು ಎಷ್ಟು ವೇಕೆನ್ಸೀಸ್ ಇದೆ ಆ ವೇಕೆನ್ಸೀಸ್ಗೆ 2 ಟೈಮ್ಸ್ ಕಾಲ್ ಮಾಡಿದ್ದಾರೆ. ಎಷ್ಟು ವೇಕೆನ್ಸೀಸ್ ಇದ್ದಾವೆ X ನಂಬರ್ ಆಫ್ ವೇಕೆನ್ಸೀಸ್ಗೆ ಇಂಟು 2 ಟೈಮ್ಸ್ ಕಾಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ 10 ನಂಬರ್ ಆಫ್ ವೇಕೆನ್ಸೀಸ್ ಇದ್ದರೆ ಇಂಟು 20 ಮೆಂಬರ್ಸ್ನ ಕಾಲ್ ಮಾಡಿರ್ತಾರೆ. ಸೊ ನೋಡಿ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಒಳಗಡೆ EC ಡಿಪಾರ್ಟ್ಮೆಂಟ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡಿ, ಅದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿ ಅಷ್ಟು ಮೆಂಬರ್ಸು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಸೊ ಇವರೆಲ್ಲ ಇದು ಫೈನಲ್ ಲಿಸ್ಟ್ ಅಲ್ಲ, ಇದು ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟು. ಎಷ್ಟು ಕಾಲ್ ಮಾಡಿದರೆ 1:2 ಕಾಲ್ ಮಾಡಿರುವಂಥ ಲಿಸ್ಟ್ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಉಳಿಕಿರೋ ಡಿಪಾರ್ಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. EC, EE, ಸಿವಿಲ್, ಮೆಕ್ಯಾನಿಕಲ್ ಹಾಗೂ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್, AE, JE ಎಲ್ಲ ವೇಕೆನ್ಸೀಸು ಇಲ್ಲಿ ಅವೈಲೇಬಲ್ ಇದೆ. ಸೊ JEದು ನೀವು ನೋಡ್ತಾ ಇರ್ಬೋದು, ಇದೆಲ್ಲ JEದೇ ಲಿಸ್ಟ್ ಆಗಿರುತ್ತೆ. ಈಗ ಭಾಳಷ್ಟು ಜನ ಸ್ಟೂಡೆಂಟ್ಸು ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಯಾಕಂದರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇತ್ತು. ಇಲ್ಲಿ ನೋಡಿ ಇದು NHK ಡಾಕ್ಯುಮೆಂಟ್ ಆಗಿರುತ್ತೆ. NHKದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ಇನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಈ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಈ ಡಾಕ್ಯುಮೆಂಟಲ್ಲಿ ಹೆಸರಿತ್ತು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಈಗ ಏನು ಎಕ್ಸ್ಟ್ರಾ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಆಗಿರುತ್ತೆ. ಸರ್ ಇದನ್ನೇನು ಮಾಡಬೇಕು ಅಂತ ನೀವು ಕೇಳಿದ್ರೆ ನೋಡಿ, ನಾನು ನಿಮಗೆ ಪ್ರೀವಿಯಸ್ಸಾಗಿ ಒಂದು ಲೊಕೇಶನ್ ತೋರಿಸಿದ್ದೆ. ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ದೇ ಇದ್ದರೆ ಆ ವಿಡಿಯೋನ ನೋಡಿ, ಅದರಲ್ಲಿ ಲೊಕೇಶನ್ ಕೊಟ್ಟಿದ್ದೀನಿ, ಯಾವ ಲೊಕೇಶನ್ಗೆ ನೀವು DVಗೆ ಅಟೆಂಡ್ ಮಾಡಬೇಕಂತೇಳಿ. ಸೊ ಆ ಲೊಕೇಶನ್ಗೆ ನೀವೇನು ಮಾಡಬೇಕು, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು. ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 2 ಸೆಟ್ಟು ಜೆರಾಕ್ಸ್ನ ತೊಗೊಂಡೋಗಿ ಆ 2 ಸೆಟ್ಟಲ್ಲಿ ಒಂದು ಸೆಟ್ಟು ಸೆಲ್ಫ್ ಅಟೆಸ್ಟೇಷನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದಾಗಿ ನಂತರ ರೀಸೆಂಟಾಗಿ ತೊಗೊಂಡಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡೋಗ್ಬೇಕು. ಇವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಅದಾಗಿ ನಂತರ ಈ ಒಂದು ಡಾಕ್ಯುಮೆಂಟ್ ಈಗ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ, ಈ ಡಾಕ್ಯುಮೆಂಟ್ನ ಪ್ರಿಂಟ್ಔಟ್ ತೊಗೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ತೊಗೊಂಡೋಗಿ ಈ ಡಾಕ್ಯುಮೆಂಟನ್ನು ನೀವು ತೊಗೊಂಡೋಗ್ಬೇಕಾಗುತ್ತೆ. ಈ ಡಾಕ್ಯುಮೆಂಟಲ್ಲಿ ಏನು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನ ಫಿಲ್ ಮಾಡಿರಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಸರ್ಕ್ಯುಲರಲ್ಲಿ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಪ್ರಕಾರ ನೀವು ಏನು ಮಾಡಬೇಕು, ಇದನ್ನು ಪ್ರಿಂಟ್ಔಟ್ ತೊಗೊಂಡು ಈ ಡಾಕ್ಯುಮೆಂಟಲ್ಲಿರುವಂಥ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕು. ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ನೇಮ್ ಇನ್ ಕ್ಯಾಪ್ಸ್, ಇದು ಕ್ಯಾಪ್ ಅಂತಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದು ಯಾವುದರ ಡೀಟೇಲಲ್ಲಿರುವಂಥದ್ದಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಏನಿದೆಯೋ ಅದನ್ನೇ ನೀವು ಇಲ್ಲಿ ಬರಿಬೇಕು. ಬಟ್ ಏನು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕು. ಓಕೆ, ಕ್ಯಾಪಿಟಲ್ ಲೆಟರ್ಸಲ್ಲಿ, ಸ್ಮಾಲ್ ಲೆಟರ್ಸ್ ಅಲ್ಲ. ಸೊ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದಾನೆ ಆ ಡೀಟೇಲ್ಸ್ ಪ್ರಕಾರ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಹೆಸರನ್ನ. ಅದು ಕ್ಯಾಪ್ಸ್ಲಲ್ಲಿ ಫಿಲ್ ಮಾಡಿರಿ. ಅದಾಗಿ ನಂತರ ಮೇಲಾ ಫಿಮೇಲ್ ಅನ್ನೋದು ಟಿಕ್ ಮಾಡ್ಕೊಳ್ಳಿ. HKನ NHKನ ಬರೀರಿ. ಅದಾಗಿ ನಂತರ ಅಪ್ಲಿಕೇಶನ್ ನಂಬರ್ನೂ ಕೊಡಬೇಕಾಗುತ್ತೆ. ನೀವೇನಾದರೂ ಒಂದಕ್ಕಿಂತ ಹೆಚ್ಚು ವೇಕೆನ್ಸೀಸ್ನ ಅಪ್ಲೈ ಮಾಡಿದರೆ ಅದರ ಡೀಟೇಲ್ಸ್ನ ಇಲ್ಲಿ ಕೊಡಬೇಕು. ಡೇಟ್ ಆಫ್ ಬರ್ತ್ ಏನು ಕೊಟ್ಟಿದ್ದಾನೆ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿ. ಅದು ಈ ಫಾರ್ಮೆಟಲ್ಲಿ ಇರಬೇಕು, ಡೇಟು, ಮಂತು, ಇಯರು. ಮೆರಿಟಲ್ ಸ್ಟೇಟಸ್ಸು ಮ್ಯಾರಿಡಾ ಅನ್ಮ್ಯಾರಿಡ್ ಅನ್ನೋದು ಟಿಕ್ ಮಾಡ್ಕೊಳ್ಳಿ. ಅದಾಗಿನ ನಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಬೇಕು. ಹಾಲ್ ಟಿಕೆಟ್ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲೇ ಇದ್ದರೆ ಇಲ್ಲ ಅಂತ ಕೊಡಿ. SSLC ಮಾರ್ಕ್ಸ್ ಕಾರ್ಡು ಇತ್ತು ಅಂದರೆ ಓಕೆ.
ಡಿಗ್ರಿ ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ನೀವು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ನ ತೊಗೊಂಡೋಗ್ತಿರ್ತೀರಾ, ಅದರಲ್ಲೇನು ಪ್ರಾವಿಷನಲ್ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಡಿಪ್ಲೊಮಾ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ಯಾರು ನೀವು ಇನ್ನೂ ನಿಮ್ಮ ಹತ್ರ ಪ್ರೀವಿಸಿ ಇರುತ್ತೆ. ಈಗ ನೋಡಿ, ಇದು 8 ವರ್ಷದ ಕೆಳಗಡೆ ಇರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಇನ್ನೂ ಇವತ್ತಿಗೂ ನೀವು ಪ್ರಾವಿಷನಲ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಂದರೆ ಚಾನ್ಸಸ್ ಇರುತ್ತೆ ಭಾಳಷ್ಟು ರಿಜೆಕ್ಷನ್ ಆಗೋದು. ಸೊ ಹಾಗಾಗಿ ಕಾಲೇಜಸ್ಗೆ ಹೋಗಿ ಡಿಪ್ಲೊಮಾ ಸರ್ಟಿಫಿಕೇಟ್ನ ಪಡೆದುಕೊಳ್ಳಿ. ಒರಿಜಿನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಲೇಬೇಕು. ಯಾಕಂದರೆ 8 ವರ್ಷದ ಕೆಳಗಡೆ ಇರುವಂಥ ನೋಟಿಫಿಕೇಷನ್, ಇಷ್ಟು ವರ್ಷ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಆ ಡಾಕ್ಯುಮೆಂಟ್ನ ಕ್ಯಾರಿ ಮಾಡಿ. ಡಿಪ್ಲೊಮಾ ಸರ್ಟಿಫಿಕೇಟು ಆದಮೇಲೆ ಪ್ರತಿ ವರ್ಷದ್ದು ಮಾರ್ಕ್ಸ್ ಕಾರ್ಡ್ಸು, ಅದಾಗಿ ನಂತರ ರೋಲ್ ನಂಬರ್ ಏನಿದೆ ರೋಲ್ ನಂಬರ್ ಇಂಡಿಕೇಟ್ ಮಾಡಿ. ನೀವು ಕನ್ನಡ ಮೀಡಿಯಮಲ್ಲಿ ಏನಾದರೂ ನೋಡಿ, ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಇನ್ SSLC ಲೆವೆಲ್. ನೀವೇನಾದರೂ ಸ್ಕೂಲ್ ಲೆವೆಲಲ್ಲಿ ಕನ್ನಡ ಸಬ್ಜೆಕ್ಟ್ನ ಓದಿದರೆ ಇಲ್ಲಿ ಎಸ್ ಅಂತ ಹಾಕಿ. ಸೊ ನೀವು SSLCಯಲ್ಲಿ ಕನ್ನಡ ಮೀಡಿಯಮ್ ಏನಾದರೂ ಓದಿದರೆ ಇಲ್ಲಿ ಟಿಕ್ ಮಾಡಿ. ಇಲ್ಲ ಅಂತಂದರೆ ಇಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಅದಾಗಿ ನಂತರ ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂದರೆ ತೊಗೊಂಡೋಗಿ, ಇಲ್ಲ ಅಂದರೆ ಇಲ್ಲ, ನಾಟ್ ಅವೈಲೇಬಲ್ ಅಂದರೆ ನಾಟ್ ಅವೈಲೇಬಲ್. ಅದಾಗಿ ನಂತರ ಡೇಟ್ ಆಫ್ ಇಶ್ಯೂ, ಯಾವಾಗ ಡೇಟ್ ಇಶ್ಯೂ ಮಾಡಿದ್ದಾರೆ ಅದ್ರ ಮೇಲೆ ನಿಮ್ಗೆ ಕೊಟ್ಟಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಮೇಲ್ಗಡೆ ಇರುತ್ತೆ ಇಶ್ಯೂ ಡೇಟು, ಆ ಡೇಟ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಅದಾಗಿ ನಂತರ ರೂಲ್ಸ್ ಸರ್ಟಿಫಿಕೇಟು ಇತ್ತು ಅಂದರೆ ಎಂಟ್ರಿ ಮಾಡಿ, ಯಾವಾಗ ಇಶ್ಯೂ ಮಾಡಿದ್ದಾರೆ ಅದನ್ನು ಅಪ್ಲೈ ಮಾಡಿ, ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ಇಲ್ಲ ಅಂತಂದರೆ ಇಲ್ಲ, ನಾಟ್ ಅಪ್ಲಿಕೇಬಲ್. ನಿಮ್ಮ ಹತ್ರ ನೀವು ರೂರಲ್ಲೇ ಓದಿಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್. ಕ್ಯಾಸ್ಟ್ ಸರ್ಟಿಫಿಕೇಟ್, ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅವರಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರೋಲ್ಲ ಅಂಥವ್ರು ನಾಟ್ ಅಪ್ಲಿಕೇಬಲ್ ಅಂತ ಹಾಕಬೇಕಾಗುತ್ತೆ. ಅದೇ ರೀತಿಯಲ್ಲಿ ಹೊರನಾಡು ಕನ್ನಡಿಗರು ಇರ್ತಾರೆ, ಹೊರ ರಾಜ್ಯದವರು ಇರ್ತಾರೆ, ಅವರಿಗೆ ನಮ್ಮ ಸ್ಟೇಟಲ್ಲಿ SC ST 2A 2Bನಲ್ಲಿ ತೊಗೊಳ್ಳುವಂಥ ಸಾಧ್ಯತೆಗಳಿರಲ್ಲ. ಅವ್ರು ಏನೇ ತೊಗೊಂಡ್ರು ಜನರಲ್ ಮೆರಿಟಲ್ಲಿ ತೊಗೊಳ್ಬೇಕು. ಹಾಗಾಗಿ ಅಂಥ ಕ್ಯಾಂಡಿಡೇಟ್ಸು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಜನರಲ್ ಅಂತ ಇದ್ದಾಗ ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿರುವಂಥ ನಮ್ಮ ಕನ್ನಡಿಗರಿಗೆ ಏನು ಮಾಡಬೇಕು, ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂದರೆ ಎಸ್ ಅಂತ ಹಾಕಿ, ಅದರ ಇಶ್ಯೂ ಡೇಟ್. ರೂರಲ್ ಓದಿತ್ತು ಅಂದರೆ ರೂರಲಲ್ಲಿ ಇತ್ತು ನಿಮಗೆ ರಿಸರ್ವೇಷನ್ ಅಂದರೆ ಎಸ್ ಅಂತ ಹಾಕಿ, ಅದರ ಡೇಟ್ ಇಶ್ಯೂ ಮಾಡಿ. ಕನ್ನಡ ಮೀಡಿಯಮ್ ಇತ್ತು ಅಂತಂದರೆ ಎಸ್ ಅಂತ ಟಿಕ್ ಮಾಡಿ, ಡೇಟ್ ಯಾವಾಗ ಇಶ್ಯೂ ಆಗಿದೆ ಅದರ ಡೇಟ್ನ ಫಿಲ್ ಮಾಡಿ. ಇನ್ ಕೇಸ್ ನೀವು ಕನ್ನಡ ಮೀಡಿಯಮ್ ಓದಿಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್. ಕನ್ನಡ ಮೀಡಿಯಮ್ ಡಾಕ್ಯುಮೆಂಟ್ ನೀವು ಓದಿರ್ತೀರ ಬಟ್ ಡಾಕ್ಯುಮೆಂಟ್ ಇಲ್ಲ ಅಂದರೆ ನೋ ಅಂತ ಹಾಕಬೇಕು. ಓಕೆ, ಪ್ರತಿಯೊಂದು ಡೀಟೇಲ್ನ ನೀಟಾಗಿ ಫಿಲ್ ಮಾಡ್ತಾ ಹೋಗಿ. ಅದಾಗಿ ನಂತರ ಇದು ನೋಡಿ, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಆಫ್ ಎಕ್ಸ್ ಸರ್ವಿಸ್ಮೆನ್ ಇತ್ತಂದರೆ ಎಕ್ಸ್ ಸರ್ವಿಸ್ಮೆನ್ ಫಿಲ್ ಮಾಡಬೇಕಾಗುತ್ತೆ. ಚಿಲ್ಡ್ರನ್ ಆಫ್ ಡಿಫೆನ್ಸ್ ಪರ್ಸನಲ್ ಇತ್ತಂದರೆ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. PWD ಕ್ಯಾಂಡಿಡೇಟು. ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸು, ನಿಮ್ಮ ಹತ್ರ ಏನಾದರೂ HK ಸರ್ಟಿಫಿಕೇಟ್ ಇತ್ತು ಅಂದರೆ ಟಿಕ್ ಮಾಡಿ, ಅದರ ಡೇಟ್ನ ಇಶ್ಯೂ ಮಾಡಿ, ಎಂಟ್ರಿ ಮಾಡ್ಕೊಳ್ಳಿ. ಅದಾಗಿ ನಂತರ ಎಕ್ಸಾಮಿನೇಷನ್ ಡೀಟೇಲ್ಸು, ಮಾರ್ಕ್ಸ್ ಒಬ್ಟೈನ್ಡ್ ಇನ್ ರಿಟರ್ನ್ ಟೆಸ್ಟ್. ಸೊ ಎಷ್ಟು ಮಾರ್ಕ್ಸ್ ಬಂದಿದೆ ಆ ಡೀಟೇಲ್ ಫಿಲ್ ಮಾಡಬೇಕು. ಸೊ ಇದೆಲ್ಲ ನೋಡಿ ಡೀಟೇಲಾಗಿ ಕೇಳಿದಾನೆ, ಆ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ. ಕ್ವಾಲಿಫಿಕೇಷನು, ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಷನು, ಡಿಗ್ರಿನ ಡಿಪ್ಲೊಮಾನ, ಆದಮೇಲೆ ಯಾವ ಬ್ರ್ಯಾಂಚು, ಡಿಗ್ರಿನ ಡಿಪ್ಲೊಮಾನ. ಇವಾಗ ಇನ್ ಕೇಸ್ ನೀವು ಡಿಗ್ರಿ ಮಾಡಿದ್ರಿ, AE ಆಗಿರುತ್ತೆ, ಡಿಗ್ರಿ ಮಾಡಿದ್ರೆ ಅಂತಂದರೆ ಡಿಗ್ರಿ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ಯಾವುದು ಬ್ರ್ಯಾಂಚ್ ಯಾವುದು, ಇಯರ್ ಆಫ್ ಪಾಸಿಂಗ್ ಯಾವುದು, ಪರ್ಸೆಂಟೇಜ್ ಎಷ್ಟಿದೆ, ಓವರ್ ಆಲ್ ಪರ್ಸೆಂಟೇಜ್ ನೋಡಿ, ಸೆಮಿಸ್ಟರ್ ಪರ್ಸೆಂಟೇಜ್ ಅಲ್ಲ, ಓವರ್ ಆಲ್ ಪರ್ಸೆಂಟೇಜ್. ಇನ್ ಕೇಸ್ ಅಟಾನಮಸ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅಂತಂದರೆ ಏನು ಪರ್ಸೆಂಟೇಜ್ ಬಂದಿರುತ್ತೆ ಅದರಲ್ಲಿ -7.5 ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು 80% ಇತ್ತಂದರೆ -7.5 ಮಾಡಿದ್ರೆ ಎಷ್ಟು ಬರುತ್ತೆ, 72.5 ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಅದಾಗಿ ನಂತರ ಕರೆಕ್ಟ್ ಅಡ್ರೆಸ್ ಫಾರ್ ಫರ್ದರ್ ಕರೆಸ್ಪಾಂಡೆನ್ಸ್ ಲೈಕ್ ಪೊಲೀಸ್ ವೆರಿಫಿಕೇಷನ್ ಆ ಥರ ಡೀಟೇಲ್ಸ್ಗೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಂದರೆ ಪೊಲೀಸ್ ವೆರಿಫಿಕೇಷನ್ಗಾಗಿ ಬೇಕಾಗಿರುವಂಥ ಡೀಟೇಲ್ಸ್ ಇದು. ಸೊ ಇದನ್ನು ಪ್ರಾಪರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಆದಮೇಲೆ ವ್ಯಾಲಿಡ್ ಫೋನ್ ನಂಬರ್, ಇನ್ವ್ಯಾಲಿಡ್ ಫೋನ್ ನಂಬರ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕಾಲ್ ಮಾಡಿದ್ರೆ ಕಾಲ್ ಬರಬೇಕು. ಸೊ ಅಂಥ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಲ್ ನಂಬರು, ನಿಮ್ಮ ಮೇಲ್ ID ಕೊಡಿ. ಅದಾಗಿ ನಂತರ ಆಧಾರ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಿದ್ದ ನಂತರ ಡೇಟು, ಕ್ಯಾಂಡಿಡೇಟ್ ಸಿಗ್ನೇಚರ್. ಸೊ ಈ ಒಂದು ಡಾಕ್ಯುಮೆಂಟ್ ಏನಿದೆ, ಒಂದೆರಡು ಮೂರು ಕಾಪಿನ ತೊಗೊಳ್ಳಿ. ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಅರೇಂಜ್ ಮಾಡಿಕೊಂಡು ಅದರ ಪ್ರಕಾರ ಟಿಕ್ ಮಾಡ್ಕೊಳ್ಳಿ. ಸೊ ನೀವು ಯಾವಾಗ DVಗೆ ಹೋಗ್ತೀರಾ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೊಕೇಶನ್ಗೆ, ಅವತ್ತು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸು ಅಲಾಂಗ್ ವಿತ್ ದಿಸ್ ಡಾಕ್ಯುಮೆಂಟ್ ಇನ್ನೊಂದ್ಸಲ ಹೇಳ್ತಿದ್ದೀನಿ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಡಾಕ್ಯುಮೆಂಟು ನೀವು ಅವತ್ತು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಏನೇ ಆಗಲಿ ಈ ಒಂದು ಡಾಕ್ಯುಮೆಂಟ್ ಏನಿದೆಲ್ಲ, MT ಡಾಕ್ಯುಮೆಂಟ್ಸ್ ಒಂದೆರಡು ಎಕ್ಸ್ಟ್ರಾನೇ ಕ್ಯಾರಿ ಮಾಡ್ಕೊಳ್ಳಿ. ಫಿಲ್ ಮಾಡಿರೋಂಥ ಡಾಕ್ಯುಮೆಂಟ್ ಏನಿರುತ್ತಲ್ಲ ಅದೊಂದೊಂದು ಕ್ಯಾರಿ ಮಾಡಿಟ್ಕೊಳ್ಳಿ. ಸೊ ನಿಮಗಿನ್ನೂ ಇದ್ರ ಮೇಲೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ, ಸೊ ಆಲ್ಮೋಸ್ಟ್ ನಿಮಗೆ ಡೀಟೇಲ್ಸ್ನೆಲ್ಲ ಕೊಟ್ಟಿದ್ದೀನಿ. DVಗೆ ಏನು ಮಾಡಬೇಕು, ಏನೇನು ಕ್ಯಾರಿ ಮಾಡಬೇಕು, ಏನು ಫಿಲ್ ಮಾಡಿರ್ಬೇಕು ಅನ್ನೋದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಇದ್ರ ಮೇಲ್ಗಡೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲ ಬೇಕಾಗಿರೋಂಥ ಡೀಟೇಲ್ಸ್ನಲ್ಲೇ ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ. ಇನ್ನೂ ಏನಾದರೂ ಕೇಳಿದಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಆಧಾರ್ ಕಾರ್ಡಲ್ಲಿ ಹೆಸರು ತಪ್ಪು ಬಂದಿರುತ್ತೆ, ಸೂರಜ್ ಕೆ ಅಂತ ಬಂದಿರುತ್ತೆ, ಕೆ ಸೂರಜ್ ಅಂತ ಬರಬೇಕು. ಸೊ ಅಂಥ ಮೈನರ್ ಮಿಸ್ಟೇಕ್ಸ್ ಎಲ್ಲ ಓಕೆ ನಡೆಯುತ್ತೆ. ನೀವು ಡಾಕ್ಯುಮೆಂಟ್ನ ಕ್ಯಾರಿ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಲೋ ಮಾಡ್ತಾರೆ, ಅದರದ್ದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಕ್ಲಿಯರಾಗಿ ಕ್ಯಾರಿ ಮಾಡ್ಕೊಳ್ಳಿ. ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಆಯ್ತು ಅಂದರೆ ನಿಮ್ಮ ಸೆಲೆಕ್ಷನು ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ DVಗೆ ಟೈಮ್ ಕೊಡೋ ಸಾಧ್ಯತೆಗಳು ಕಮ್ಮಿ. ಯಾಕಂದರೆ ಇದು 8 ವರ್ಷದ ನೋಟಿಫಿಕೇಷನ್ ಆಗಿರೋ ಕಾರಣದಿಂದ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾಗಿ ನಂತರ ಡೇಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನು 27ನೇ ತಾರೀಕು ಇರೋ ಕಾರಣದಿಂದ ಇವತ್ತು 20, ಇನ್ನೂ 7 ದಿನ ಇದೆ, ಇನ್ನೂ 7 ಡೇಸ್ ಬಾಕಿ ಇದೆ. ಸೊ ಹಾಗಾಗಿ ದಿನಗಳು ಭಾಳ ಇರೋ ಕಾರಣದ ಡಾಕ್ಯುಮೆಂಟ್ಸ್ ಏನೆಲ್ಲ ಅರೇಂಜ್ ಮಾಡಬೇಕು ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು HK ಸರ್ಟಿಫಿಕೇಟು ಯಾರಾದರೂ ಇನ್ನೂ ಅಪ್ಲೈ ಮಾಡಿಲ್ಲ, ಓಲ್ಡ್ ವ್ಯಾಲಿಡ್ ಸರ್ಟಿಫಿಕೇಟ್ ಇದೆ ಅಂತಂದರೆ
ಅವುಗಳನ್ನ ಆದಷ್ಟು ಬೇಗನೆ ಅಪ್ಲೈ ಮಾಡಿಕೊಂಡು ಅಕ್ನಾಲೆಜ್ಮೆಂಟ್ ಆದರೂ ತೊಗೊಂಡೋಗ್ರಿ. ಅದಾಗಿ ನಂತರ ಅಕ್ನಾಲೆಜ್ಮೆಂಟ್ ಜೊತೆಗೆ ಹಳೆ ಡಾಕ್ಯುಮೆಂಟ್ ಏನು ವ್ಯಾಲಿಡೇಷನ್ ಕಂಪ್ಲೀಟ್ ಆಗಿರುತ್ತೆ, ವ್ಯಾಲಿಡಿಟಿ ಕಂಪ್ಲೀಟ್ ಆಗಿರುತ್ತೆ, ಆ ಹಳೆ ಡಾಕ್ಯುಮೆಂಟ್ಸ್ನು ಕ್ಯಾರಿ ಮಾಡಿ ಇಟ್ಕೊಳ್ಳಿ. ಸೊ ಸೇಫ್ ಸೈಡ್ಗೆ ಹಳೆ ಡಾಕ್ಯುಮೆಂಟ್ಸು ಪ್ಲಸ್ ಅಪ್ಲೈ ಮಾಡಿರೋಂಥ ಡಾಕ್ಯುಮೆಂಟ್ಸು ಒರಿಜಿನಲ್ ಅಪ್ಲೈ ಮಾಡಿರೋಂಥದ್ದು ಅಥವಾ ಇನ್ನೂ ಬಂದಿಲ್ಲ ಬರೀ ಅಕ್ನಾಲೆಜ್ಮೆಂಟ್ ಇದೆ ಅಂತ ಇರುತ್ತಲ್ಲ ಅಂಥ ಅಕ್ನಾಲೆಜ್ಮೆಂಟ್ನು ಕ್ಯಾರಿ ಮಾಡಿ. ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ವ್ಯಾಲಿಡ್ ಸರ್ಟಿಫಿಕೇಟ್ ಇದೆ ಅಂದರೆ ವ್ಯಾಲಿಡ್ ಸರ್ಟಿಫಿಕೇಟ್ನ ತೊಗೊಂಡೋಗಿರಿ. ಸೊ ಏನು ಒರಿಜಿನಲ್ ಡಾಕ್ಯುಮೆಂಟ್ಸು 2 ಸೆಟ್ನ ಜೆರಾಕ್ಸ್ ಕಾಪಿ, ಅದರೊಳಗೆ ಒಂದು ಸೆಲ್ಫ್ ಅಟೆಸ್ಟೇಷನ್ ಮಾಡಬೇಕು ಮತ್ತು ರೀಸೆಂಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ ಇಷ್ಟನ್ನು ನೀವು ಕ್ಯಾರಿ ಮಾಡ್ಕೊಂಡೋಗ್ರಿ. ಈ ಡಾಕ್ಯುಮೆಂಟ್ ಏನು ತೋರಿಸೋದೇನಲ್ಲ ಸ್ಕ್ರೀನಲ್ಲಿ ಈಗ ನೀವು ಏನು ನೋಡ್ತಿದ್ದೀರಲ್ಲ ಈ ಡಾಕ್ಯುಮೆಂಟ್ನ ಫಿಲ್ ಮಾಡಿ ತೊಗೊಂಡೋಗ್ಬೇಕು. ಫಿಲ್ ಮಾಡಿಲ್ಲ ಅಂತಂದರೂ ಇದೇ ಫಾರ್ಮಲ್ಲಿ ಅರೇಂಜ್ ಮಾಡ್ಕೊಳ್ಳಿ, ಅಲ್ಲಿ ಹೋಗಿದ ನಂತರ ಫಿಲ್ ಮಾಡ್ಕೊಳ್ಳಿ, ತೊಂದರೆನೂ ಇಲ್ಲ. ಸೊ ಟೈಮ್ ಇರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದರಲ್ಲೂ ಮುಖ್ಯವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಧನ್ಯವಾದಗಳು.